समुद्रवसने देवी पर्वतस्तनमण्डले विष्णुपत्न्यां स्तुतिं राम ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಸೊ ಹೇಳುವಾಗ ಲೇಟ್ ಆಗಿದೆ ಗೈಸ್. ಸೊ ಆಮೇಲೆ ನೋಡೋ ಇವತ್ತಿನ ಡೇ ಹೇಗೆ ಹೋಗ್ತದೆ ಅಂತ. ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಈಗ ನೀರು ಕುಡಿಯೋಣ. ಸೊ ಗೈಸ್, ಇದು ನೋಡಿ, ಯಾವ್ದಾದ್ರು ಮೌಂಟ್ ಇದೆಯಾ ಅಂತ ನಾನು ಬೈಕಿಗೆ ಹೋಗ್ಲಿಕ್ಕೆ ಅಂತ ನೋಡ್ತಾ ಇದ್ದೆ ಮ್ಯಾಟ್ರಿಗೆ. ಸೊ ಯಾವ ಮೌಂಟ್ಸ್ ಸರಿ ಆಗ್ತಾ ಇಲ್ಲ. ಸೊ ನಾನೀಗ ಪೇಟೆಗೆ ಹೋಗಿ ಬರ್ತೇನೆ. ಯಾಕಂದರೆ ಈ ಬದನೆ ಆಮೇಲೆ ಮುಳ್ಳು ಸೌತೆಲ್ಲ ಬೇಕಂತೆ. ಸೊ ಅದನ್ನೆಲ್ಲ ತೆಗೆದುಕೊಂಡು ಬರ್ತೇನೆ. ಓಕೆ, ಆಮೇಲೆ ನಿಮಗೆ. ಸೊ ಗೈಸ್, ಇವತ್ತಿನ ತಿಂಡಿಗೆ ಪಲಾವು ಮತ್ತು ಸಲಾಡ್ ಮತ್ತು ಮೂಡೆ ಕೂಡ ಉಂಟು. ಆಮೇಲೆ ಏನಂತ ಗೊತ್ತುಂಟ, ಇದು ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ಅಂತ ಹೇಳ್ಬೋದು. ಸೊ ನೋಡಿ, ಭಾರಿ ಚೆನ್ನಾಗಿದೆ. ಸೊ ಇದನ್ನು ನಾವು ಭಾರಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಮಾತ್ರ ಸರಿಯಾಗಿರಬೇಕು, ಹಾಳಾಗಿರಬಾರ್ದು. ಸೂಪರ್ ಅಲ್ಲ. ಆಮೇಲೆ ನಮ್ಮ ಅಣ್ಣ ಮತ್ತು ಅತ್ತಿ ಬಂದಿದ್ದಾರೆ. ಸೊ ಇದು ಅಣ್ಣ ಮಾಡಿದ ಟೀ. ಅತ್ತಿಗೂ ಮಾಡ್ತಾರೆ, ಸುಮಾರು ಸಲ ಬಿಟ್ಟಿದ್ದೇನೆ, ಆದರೆ ಅಣ್ಣ ಮಾಡಿದ್ದು ವಿಶೇಷ ಅಲ್ಲ. ಆಮೇಲೆ ಇವರದ್ದು ಒಂದು ಟೇಸ್ಟ್ ಇರ್ತದೆ, ಅತ್ತಿಗೆ ಮಾಡಿದ್ದು ಒಂದು ಟೇಸ್ಟ್ ಇರ್ತದೆ. ಅತ್ತಿಗೆ ಮಾಡಿದ್ದು ಫುಲ್ ಸ್ಟ್ರಾಂಗ್ ಆಗಿರ್ತದೆ, ಇಷ್ಟು ಕುಡಿದ್ರೂ ಸಾಕಾಗ್ತದೆ, ಸಖತ್ತಾಗಿರ್ತದೆ. ಆಮೇಲೆ ಇದು ಸ್ವಲ್ಪ ಲೈಟಾಗಿದೆ, ಆದರೆ ಇದು ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ. ವಾವ್, ಇದು ಸೂಪರ್ ಉಂಟು ಮಾರ್ರೆ. ಹೇ ಗಾಯ್ಸ್, ಬಾಯ್. ಸೊ ಗೈಸ್, ಮನೆಯಲ್ಲಿ ಯಾರೂ ಇಲ್ಲ. ಸೊ ಎಲ್ಲ ಹೋಗಿದ್ದಾರೆ ಹೊರಗಡೆ. ಸೊ ನಾನು ಮಾತ್ರ ಇದ್ದೇನೆ ಅಷ್ಟೇ ಈಗ. ಸೊ ಅನ್ನ ಎಲ್ಲ ಇಟ್ಟಿದ್ದೇನೆ ನೋಡಿ, ಮೇಲೆ ಹಾಲು ಉಕ್ಕಿದಾಗ ಬರ್ತಾ ಉಂಟು. ಇದು ಯಾಕೆ ಹೀಗೆ ಬರ್ತಾ ಉಂಟು ಅಂತ ಗೊತ್ತಿಲ್ಲ ಮಾರ್ರೆ. ಸೊ 2 ಗ್ಲಾಸ್ ಅಕ್ಕಿ ಹಾಕಿ ಒಂದು ಅರ್ಧ ಮುಕ್ಕಾಲೇನೋ ನೀರು ಹಾಕಿ ಇಟ್ಟಿದ್ದೇನೆ. ಸೊ ಇದು ಯಾವ ರೀತಿ ಆಗ್ತದೆ ಗೊತ್ತಿಲ್ಲ ಮಾರ್ರೆ. ಇದು ನೀರು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಏನು ಅಂದಾಜೇ ಆಗೋದಿಲ್ಲ. ಬಿಸಿ ಉಂಟು ಬಾರೆ. ಓಕೆ, ಎನಿವೇ, ಇದಾದಮೇಲೆ ಎಂತ ಹೇಳೋದು, ಗಂಧಸಾಲೆ ಸೊಪ್ಪು ಅಂತ ಹೇಳ್ತೇವಲ್ಲ. ಸೊ ಅದ್ರ ಗಿಡ ಇದೆ ಇಲ್ಲಿ, ಅದನ್ನು ಸಹ ತಂದು ಇಟ್ಟುಕೊಂಡಿದ್ದೇನೆ. ಸ್ವಲ್ಪ ಆದ ನಂತರ ಆಮೇಲೆ ಹಾಕೋದಾ ಈಗಲೇ ಹಾಕುವಾನೋ ಅಂತ. ಈಗಲೇ ಹಾಕುವ, ಏನಿಲ್ಲ, ಚೆನ್ನಾಗಿ ತೊಳಿಬೇಕಷ್ಟೇ. ಕಟ್ ಮಾಡಿ ಇಟ್ಟೇನೆ. ಸೊ ಚೆನ್ನಾಗಿ ತೊಳೆದು ಆಮೇಲೆ ಇದಕ್ಕೆ ಹೀಗೆ ಹಾಕಿದರೆ ಆಯಿತು ಅಷ್ಟೇ. ಬರೀ ಸಿಂಪಲ್. ಇನ್ನು ಪರಿಮಳ ಬರ್ತದೆ ನೋಡಿ. ವಾ ಆಮೇಲೆ ಎಡಿಟಿಂಗ್ ಆಗ್ತಾಯಿದೆ. ಸೊ ಗೈಸ್, ಗೋಪ್ರೋ ಬ್ಯಾಟ್ರಿ ಹಾಕಿದೆ, ಆದರೆ ಎಂತ ಆಗ್ತದೆ ಅಂತ ಗೊತ್ತುಂಟ, ಈ ಸ್ವಲ್ಪ ಸಮಯ ನಾವು ಹೆಚ್ಚಾಗಿ ವರ್ಕ್ ಮಾಡ್ಕೊಂಡಿದ್ರೆ ಇದರಲ್ಲಿ ಅದು ಬಲ್ಜ್ ಆಗಲಿಕ್ಕೆ ಶುರು ಆಗ್ತದೆ. ಸೊ ಆವಾಗ ಸರಿ ವರ್ಕ್ ಆಗೋದಿಲ್ಲ. ಸ್ಕ್ರೀನಲ್ಲಿ ಸ್ವಲ್ಪ ನೀಲಿ ಬರೋದು, ಆಮೇಲೆ ಇದರ ಒಳಗಡೆ ಹೋಗೋದಿಲ್ಲ. ಸೊ ಇದು ಬೆಂದಾಯಿತು, ಇದಕ್ಕಿಂತ ಹೆಚ್ಚು ಬೇಕಿದ್ರೆ ತಿನ್ನಲಿಕ್ಕೆ ಒಳ್ಳಾಗೋದಿಲ್ಲಲ್ಲ. ಸೊ ಇದನ್ನು ಇನ್ನು ತಿಳಿ ನೀರು ಇರ್ತದಲ್ಲ ಮೇಲ್ಗಡೆ, ಅದನ್ನು ತೆಗಿಲಿಕ್ಕೆ ಒಂದು ಫ್ಯಾನ್ ಇದೆ, ಇಲ್ಲಿ ಹೋಗಿದೆ. ಸೊ ಈ ಕಣ್ಣು ಪಾತ್ರೆ ಇರ್ತದಲ್ಲ, ಸೊ ಇದರಲ್ಲಿ ಹಾಕಬೇಕು. ಮೊದಲಿಗೆ ತೊಳೆದು ಹೀಗೆ ನೀರು ಬಿಡಬೇಕು. ಯಾಕೆ ಗೊತ್ತುಂಟ, ಅಲ್ಲಿಲ್ಲ ಇದ್ದರೆ ಒಳಗಡೆ ಅದು ಬಿಸಿ ಹಾಕುವಾಗ
ಅದು ಪೈಪ್ ಆದ ಕಾರಣ ಸೊ ಲೀಕ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕಾಗಿ ಇದನ್ನು ಹಾಗೆ ಮಾಡಿ ಇಲ್ಲಿ ಹಾಕಿಬಿಟ್ರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆನಂತರ ಪುನಃ ಇದನ್ನು ಈ ಪಾತ್ರೆಗೆ ಹಾಕಿದರೆ ಅಲ್ಲಿಗೆ ಅನ್ನ ಕಂಪ್ಲೀಟ್. ಆಮೇಲೆ ಮಧ್ಯಾಹ್ನಕ್ಕೆ ಅನ್ನ, ಆಮೇಲೆ ಟೊಮೆಟೊ ಸಾರು, ಟೊಮೆಟೊ ಬೇಳೆ, ತೊಗರಿ ಬೇಳೆ ಹಾಕಿದ ಸಾರು. ಸೊ ಅಷ್ಟು ಮೆನು ಇವತ್ತಿದು. ಆಮೇಲೆ ಮಧ್ಯಾಹ್ನ ನಂತರ ನನಗೆ ಒಂದು ಪ್ರೋಗ್ರಾಮ್ ಇದೆ ಗೈಸ್. ಅದು ಎಲ್ಲಿ ಅಂತ ಹೇಳಿದರೆ ಒಂದು ಬಜ್ಪೆ ಸೈಡ್. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಅಂತ ಲಕ್ಷಾರ್ಚನೆ ಅಂತ ಹೇಳೋವಂಥದ್ದು ಕಾರ್ಯಕ್ರಮ ಇದೆ. ಸೊ ಲೈಟ್ ಹಾಕ್ತೀನಿ ನಾನು, ಇದು ಕಾಣೋದಿಲ್ಲ. ಲಕ್ಷಾರ್ಚನೆ ಅಂತ ಹೇಳುವಂಥ ಕಾರ್ಯಕ್ರಮ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅದು ಸಹ ಹಾಗೆ, ಅದು ಒಬ್ಬರ ಕಾರಲ್ಲಿ ಒಟ್ಟಿಗೆ ಹೋಗೋದು. ಹಾಗಾಗಿ ಒಟ್ಟಿಗೆ ಹೋಗುವಾಗ ಬ್ಲಾಗ್ ಮಾಡಲಿಕ್ಕೆ ಅಷ್ಟು ಸರಿ ಆಗೋದಿಲ್ಲ ನನಗೆ. ಈಗ ಒಂದು ಪ್ರಾಕ್ಟೀಸ್ ಆಗಬೇಕಷ್ಟೇ, ಎಲ್ಲರ ಹತ್ರ ಸೇರಿ ಮಾತಾಡಿ ಎಲ್ಲ. ಸೊ ಇದು ನೋಡಿ ನೆಲಗಡಲೆ ಒಂದು ಕರಡಿಗೆಯಲ್ಲಿತ್ತು, ಎಲ್ಲ ಮೆದು ಆಗಿತ್ತು. ಸೊ ಅದನ್ನು ಬಿಸಿಲಿಗಿಟ್ಟು ಈಗ ಗರಿ ಗರಿಯಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಒಂದು ಇದಿದೆ ಅಂತ JCB ಮನೆ ಮುಂದುಗಡೆ ಕೆಲಸ ಆಗ್ತಾಯಿದೆ ನೋಡಿ, ಕಾಣ್ತದ? ಆಮೇಲೆ ಮುಂದಿನ ಕತೆ. ಇನ್ನೊಂದು ಬೆಣ್ಣೆ ಹಣ್ಣು ಇದೆ ಇಲ್ಲಿ ನೋಡಿ, ಬಟರ್ ಫ್ರೂಟ್. ಸೊ ಈ ಲೈಟ್ ಇದೆ ಕಸ್ಟಮರ್. ಸೊ ಒಂದು ಲೈಟ್ ತಗೊಳ್ಳೋದು. ನೀವು ಯಾವುದಾದ್ರು ಸಜೆಸ್ಟ್ ಮಾಡಿ, ನಿಮಗೆ ಗೊತ್ತಿರೋ ಅಂದರೆ ವ್ಲಾಗಿಂಗ್ ಬೇಕಾಗುವ ಒಂದು ಒಳ್ಳೆ ಲೈಟ್. ಸೊ ಅದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಮೈಕಕ್ಕೆ ನಾವು ಕೊಟ್ಟು, ಮೈಕಲ್ಲ ಈ ಕ್ಯಾಮರಕ್ಕೆ ಕೊಟ್ಟು ಇಲ್ಲಿಂದ ಬೆಳಕು ಬರುವಾಗ ಮಾಡಿದರೆ ಚೆನ್ನಾಗಿ ಕಾಣ್ತದೆ ಅಲ್ವಾ? ಎಲ್ಲ ಇದ್ರೆ ಎಲ್ಲ ಲೈಟನ್ನು ಆನ್ ಮಾಡಿ ಹಾಕಬೇಕಾದ ಪರಿಸ್ಥಿತಿ ಬರ್ತಾ ಉಂಟು. ಸೊ ಅನ್ನ ಆಯ್ತಲ್ಲ, ಸೊ ಅದನ್ನು ತೆಗೆದು ಪುನಃ ಹಾಕಬೇಕು. ಅದು ಚೆಲ್ತದೆ ಮಾರೇಶೆ, ಇಲ್ಲ ನೋಡು, ನಾನು ನಿಮಗೆ ತೋರಿಸ್ಬೇಕಲ್ಲ. ಅವರಿಗೆ 12:51 ಅಂದರೆ 1 ಗಂಟೆಗೆ, ಅಂದರೆ 1 PM ಊಟ ಮಾಡೋದು. ಊಟ ಮಾಡಿದ ನಂತರ ಆಮೇಲೆ 2 ಗಂಟೆಗೆ ಮೋಸ್ಟ್ಲಿ ಹೊರಡಬೇಕಾಗ್ತದೆ. ಪುನಃ ಸ್ನಾನ ಮಾಡಿ ಆಮೇಲೆ ಬಟ್ಟೆ ಎಲ್ಲ ಉಟ್ಟು ಫ್ರೆಶಪ್ ಆಗಿ ವಿ ಆರ್ ಗೋಯಿಂಗ್ ಟು ಬಜ್ಪೆ. ಸೊ ಗಾಯ್ಸ್, ಯಾವ ರೀತಿ ವ್ಲಾಗ್ ಮಾಡ್ಬೋದು, ಮುಂದೆ ಹೇಗೆಲ್ಲ ಕಂಟೆಂಟ್ ತೆಗಿಬೋದು ಅಂತ ಒಂದು ಮಂಡೆಗೆ ಬರ್ತಾಯಿಲ್ಲ. ಸೊ ಇಷ್ಟು ದಿವಸ ಈಗ ಮಾಡ್ತಾ ಇದ್ದೇನೆ, ನೋಡೋ ಎಲ್ಲ ನಿಮ್ಮ ಆಶೀರ್ವಾದ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಈ ಬಿಡೋ ಪ್ರಶ್ನೆ ಇಲ್ಲ, ಈ ವ್ಲಾಗನ್ನು ನಾನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಇದ್ದೇನೆ. ಸೊ ಎಲ್ಲ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಹಾಕಿ. ಸೊ ಈ ಅಂತ ಹೇಳೋದು ಆಗಾಗ ಬರ್ತದೆ, ಇಲ್ಲ ಇದ್ರೆ ಆಮೇಲೆ ಅಂತ ಹೇಳೋದು, ಅದಿಲ್ಲ ಇದ್ರೆ ಏನಂತ ಹೇಳಲಿ ಅಲ್ವಾ? ಸೊ ಓಕೆ ಹಾಕೊಳ್ಳಿ ನೋಡಿ. ಸೊ ಆಯಿತು. ಇನ್ನು ಆದ ನಂತರ ಇಲ್ಲೊಂದು ಇದು ಮಾಡಬೇಕಂತ ಇದೆ. ಒಂದು ಇದನ್ನೆಲ್ಲ ಇಡಲಿಕ್ಕೆ ಇಲ್ಲೆಲ್ಲ ಮೆಷಿನ್ಸ್ ಎಲ್ಲ ಇದೆಲ್ಲ ನೋಡಿ, ಕಾಣ್ತಾ ಇದೆಯಾ ಗೊತ್ತಿಲ್ಲ, ಇಲ್ಲ ಅಷ್ಟು ಕಾಣೋದಿಲ್ಲ, ಆದರೂ ಸಹ ನೋಡಿ ಮೆಷಿನ್ಸ್ ಇದೆ. ಒಂದು 4-5 ಥರದ ಮೆಷಿನ್ಸ್ ಇದೆ. ಸೊ ಅದನ್ನೆಲ್ಲ ಇಲ್ಲಿಗೆ ಫುಲ್ಲು ಒಂದು ಇದರ ಥರ ಕಬ್ಬಿಣದಲ್ಲಿ ಹೀಗೆ ಮಾಡಿ, ಆಮೇಲೆ ಫ್ಲೈವುಡ್ ಎಲ್ಲ ಅದಕ್ಕೆ ಹೊಡೆದು ಅದರಲ್ಲಿ ಇದು ಮಾಡ್ಬೋದು, ಇಡಲಿಕ್ಕೆ. ಅಂದರೆ ಈ ಸ್ಪೇಸ್ ಇಷ್ಟು ಜಾಗದಲ್ಲಿ ಅದನ್ನು ಮಾಡುವ ಹಾಗೆ ಮಾಡಬೇಕು. ಸೊ ಅದೊಂದು ಪ್ಲ್ಯಾನ್ ಇದೆ. ಅದು ನೋಡೋ ಯಾವಾಗ ಆಗ್ತದೆ ಆಗ ಬ್ಲಾಗ್ ಮಾಡಿ ಹಾಕ್ತೇನೆ.
ಸೊ ಇಲ್ಲಿದೆ ಅದರ ಪ್ಲ್ಯಾನ್ಸ್, ಸಣ್ಣಕ್ಕೆ ಮಾಡಿ ಇಟ್ಟಿದ್ದೇನೆ. ಸೊ ಇದೆ ಈ ರೀತಿ ಬರ್ತದೆ ಎತ್ತರಕ್ಕೆ. ಇದೊಂದು 7 ಫೀಟ್ ಇದೆ. ಸೊ 7 ಫೀಟಲ್ಲಾಗಿ ಇದು 1.5 ಫೀಟು ಅಗಲ ಉದ್ದ, ಅಂದರೆ ಅಗಲವು ಉದ್ದ ಅಂದರೆ ಮೇಲ್ಗಡೆ ಅಲ್ಲ, ಹೀಗೆ ಮುಂದೆಗಡೆ ಸ್ಕ್ವೇರ್ ಶೇಪಲ್ಲಿ ಬಂದು, ಆಮೇಲೆ ಅದಕ್ಕೆ ಎಲ್ಲಿಯಾದರೂ ವೀಲೆಲ್ಲ ಹಾಕ್ತಿದ್ರೆ ಹಾಕ್ಬೋದಲ್ಲ, ಅಡಿಯಾಗ ಹಾಕಿದರೆ ಚೆನ್ನಾಗಿ ಬೇಕಾದಾಗಿ ಗುಡಿಸ್ಲಿಕ್ಕೆಲ್ಲ ಆಮೇಲೆ ಅನುಕೂಲ ಆಗ್ತದೆ. ಸೊ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಗೈಸ್. ಏನಂತಂದರೆ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಮಾರೆ. ನಾನು ಆಗೋದಿಂದ ಕೂತಿದ್ದೇನೆ ವೀಡಿಯೋ ನೋಡ್ತಾ ಕೂತಿದ್ದೇನೆ ಅಷ್ಟೇ, ವ್ಲಾಗ್ಸಲ್ಲಿ ಬೇರೆಯವ್ರದ್ದು. ಸೊ ಎಂದಿದೆ ಎಣ್ಣೆ ಹಾಕಿ ಆನಂತರ ಆಮೇಲೆ ಸ್ನಾನ ಮಾಡಲಿಕ್ಕಿದೆ ಹೇಗಾದರೂ. ಸೊ ಅದಕ್ಕಾಗಿ ಆದಷ್ಟು ಶನಿವಾರ ಮತ್ತು ಆದಿತ್ಯವಾರ ಎಣ್ಣೆ ಹಾಕಿದರೆ ಭಯಂಕರ ಒಳ್ಳೆಯದು. ಸೊ ಇದು ಆಲ್ಮೋಸ್ಟ್ ಮಣ್ಣು ಹಾಕ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಇರಲಿ, ನಾವೊಂದು ಎಣ್ಣೆ ಹಾಕುವ ಕಾರ್ಯಕ್ರಮ ಮಾಡುವ. ಈಗ ಎಣ್ಣೆ ಹಾಕಿದ ನಂತರ ಆಮೇಲೆ ಸೀರಿಯಸ್ ಆಗಿ ವಿಡಿಯೋ ಎಡಿಟ್ ಮಾಡುವ ಗೈಸ್, ಅಲ್ವಾ? ಏನು ಹೇಳಲಿ, ಎಲ್ಲ ಇಟ್ಟು ನೋಡಿ. ಆಮೇಲೆ ಅಮ್ಮ, ಆಮೇಲೆ ನನ್ನ ಅತ್ತಿಗೆ, ನನ್ನ ಅಣ್ಣ ಎಲ್ಲ ಅಜ್ಜನ ಮನೆಗೆ ಹೋಗಿದ್ದಾರೆ. ಯಾರ? ನನ್ನ ಅಜ್ಜನ ಮನೆಗೆ. ಸೊ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಸೊ ಎಣ್ಣೆ ಹಾಕಿ ಈಗ ಮಸಾಜ್ ಮಾಡಿದರೆ ಒಳ್ಳೆ ನಿದ್ದೆ ಸಹ ಬರ್ತದೆ. ಆದರೆ ನಿದ್ದೆ ಬಂದರೆ ಮತ್ತೆ ಎಚ್ಚರ ಆಗದಿದ್ದರೆ ಹೋಗಲಿಕ್ಕೆ ಕಷ್ಟ. ಆದ ಕಾರಣ ಎಚ್ಚರದಿಂದ ಇರೋದೇ ಒಳ್ಳೆಯದು. ಸೊ ಇದು ನೋಡಿ ಬಳೆಕಾಯಿ. ಸೊ ಅಲ್ಲಿತ್ತು ಅಲ್ಲೊಂದು ಬಾಳೆ ಮರ ಇತ್ತು ಅಲ್ಲಿ ಈಗ ಕಾಣ್ತಾ ಉಂಟಲ್ಲ ಗೊನೆ, ಅದರ ಹತ್ತಿರ ಪಕ್ಕ. ಸೊ ಅದನ್ನು ಕಡಿದು ಇಟ್ಟಿದ್ದೇವೆ. ಸೊ ಇದು ಸಾಂಬಾರೆಲ್ಲ ಮಾಡಲಿಕ್ಕೆ ಆಗ್ತಂತೆ ಹಾಗೆ ಹೇಳಿದರು ನನ್ನ ಅಮ್ಮ. ಇನ್ನೀಗ ಸೀರಿಯಸ್ ಆಗಿ ಒಂದು ಎಷ್ಟು 3/4 ಗಂಟೆ ಇರ್ಬೋದು ನೋಡು, ಸೀರಿಯಸ್ ಆಗಿ ವ್ಲಾಗ್ ಎಡಿಟ್ ಮಾಡಿ ಆಮೇಲೆ ಮುಂದೇನ ಕಾರ್ಯಕ್ರಮ ಏನು ಅಂತ ನೋಡುವ. ಓಕೆ ಗೈಸ್, ಐ ಆಮ್ ಬ್ಯಾಕ್ ವಿತ್ ಲಿಟಲ್ ಬಿಟ್ ಮೋರ್ ಟೈಮ್. ಸೊ ಗೈಸ್, ಈಗ 2:11 ಆಯಿತು. ಸೊ ಎಡಿಟಿಂಗ್ ಒಂದು ಎವರೇಜ್ ಆಗಿ ಕಂಪ್ಲೀಟ್ ಆಗಿದೆ ಅಷ್ಟೇ. ಸೊ ಇನ್ನು ಸ್ನಾನ ಮಾಡಿ ಆಮೇಲೆ ಪುನಃ ಜಪ ಮಾಡಿ ಆಮೇಲೆ ಹೊರಡುವ. ಸೊ ಆಮೇಲೆ ಆದರೆ ಸಿಗ್ತೇನೆ, ಇಲ್ಲ ಅಂದರೆ ನೋಡುವ ಏನು ಅಂತ. ಓಕೆ ಗೈಸ್. ಸೊ ಗೈಸ್, ಸ್ನಾನ ಮಾಡಿ ಆಮೇಲೆ ಸಿಗ್ತೇನೆ ನಮ್ಮ ಒಟ್ಟಿಗೆ. ಓಕೆ, ಅದಾಗಿ ಓಕೆ ಗೈಸ್, ಈಗೊಂದು ಹೋಳಿಗೆ ತಿನ್ನುವಂಥ ಒಂದು ಮನಸ್ಸಾಗ್ತಾ ಇದೆ. ಸೊ ಹೋಳಿಗೆ ತಿನ್ನಲಿಕ್ಕೆ ಕಾಯಿ ಹಾಲು ಮಾಡ್ತಾ ಇದ್ದಾರೆ ಅಮ್ಮ. ಸೊ ಫಸ್ಟಿಗೆ ಕಾಯಿಯನ್ನು ತುರಿದು ಮಿಕ್ಸಿಗೆ ಹಾಕಬೇಕು. ಆನಂತರ ಏನು ಮಾಡಬೇಕು? ಬಿಸಿನೀರು ಹಾಕಬೇಕು. ಮಾಡಬೇಕು, ತಣ್ಣಗಾದ ಬಿಸಿನೀರನ್ನು ಸೇರಿಸಬೇಕು ಕಾಯಿಗೆ, ಮತ್ತೆ ಕಡಿಬೇಕು, ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿ ಅದನ್ನು ಅರಿಸಬೇಕು. ಯಾವುದರಲ್ಲಿ? ಬಟ್ಟೆಯಲ್ಲಿಯೋ ಜಾಲಿಯಲ್ಲಿಯೋ ಅರಿಸಬೇಕು. ಆಮೇಲೆ ಕಡೆದಂತಹ ಇದು ಕಾಯಿ ಇದೆಯಲ್ಲ, ನೀರು ಹಾಕಿ ಕಾಯಿಯನ್ನು, ತೆಂಗಿನ ತುರಿಯನ್ನು ಚೆನ್ನಾಗಿ ಇಲ್ಲಿ ಒಂದು ಒಣಗಿದ ಬಟ್ಟೆಯನ್ನು ಹಾಕಿ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಹಿಂಡಬೇಕು. ಇಲ್ಲಿ ನೋಡಿ, ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮೇಲೆ ಮುಚ್ಚಳವನ್ನು ಕ್ಲೀನ್ ಮಾಡಿಕೊಂಡ್ರೆ ಅದನ್ನು ಇದಕ್ಕೆ ಹಾಕಿ ಈ ಕಾಯಿ ಬಂದವನ್ನು ಚೆನ್ನಾಗಿ ಗಟ್ಟಿಗೆ ಬಟ್ಟೆಯಲ್ಲಿ ಹಿಂಡಿ ತೆಗೆದ್ರೆ ಕಾಯಿಯಲ್ಲಿ ರೆಡಿ ಆಯಿತು.
ಮತ್ತು ನಾವು ಒಟ್ಟಿಗೆ ಹೋಳಿಗೆ ತಿನ್ನುವ. ಹೊರಗಡೆ ಅಲ್ಲಿ ಮಣ್ಣು ಹಾಕ್ತಾ ಇದ್ದಾರೆ ಅಂತ ಹೇಳಿದೆಯಲ್ಲ ನಾನು. ಸೊ ಅಲ್ಲಿ ನೋಡಿ, ಇವತ್ತು ಸಣ್ಣ ಹಿಟಾಚಿ ಬಂದಿದೆ. ಸಣ್ಣ ಹಿಟಾಚಿ ಬಂದು ಈಗ ಆಲ್ಮೋಸ್ಟು ತುಂಬ ಲೋಡ್ ಆಯಿತು ಮಾರ್ರೆ. ಹಾಕಿ 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 ತುಂಬ ಮೇಲೆ ಬಂದಿದೆ. ಸೊ ಓಕೆ ಗೈಸ್, ಈಗ ಹೋಳಿಗೆ ತಿಂದು ಆಮೇಲೆ ನೋಡುವ ಏನು ಮಾಡಲಿಕ್ಕಾಗ್ತದೆ ಕಂಟಿನ್ಯೂ ಅಂತ. ಓಕೆ ಗೈಸ್, ಈ ಹೋಳಿಗೆ ಮತ್ತು ಕಾಯಿ ಹಾಲು ಕಾಂಬಿನೇಷನ್ ಎಂಥ ಟೇಸ್ಟ್ ಮಾರ್ರೆ. ನೋಡಿ ಇಲ್ಲಿ ಇದು ಕಾಯಿ ಹಾಲು ಹೋಳಿಗೆ. ಸೊ ಅದನ್ನು ಹೀಗೆ ತೆಕ್ಕೊಂಡು ಸ್ವಲ್ಪ ತೆಕ್ಕೊಂಡು ಹೀಗೆ ತಿಂದರೆ ಉಂಟಲ್ಲ, ಏನು ಟೇಸ್ಟ್ ಮಾರ್ರೆ. ನಾನೀಗ ಹೊರಟೆ. ಸೊ ಔಟ್ಫಿಟ್ ಹೇಗಿದೆ ನೋಡಿ. ಕಾಶಿಗೆ ಸಮಾನವಾದ ದೇವಸ್ಥಾನ. ಅದೇ ಅಲ್ಲಿ ಆ ಕ್ಲಿಪ್ ಅದೆಲ್ಲ ನಾನು ಆ್ಯಡ್ ಮಾಡ್ತೇನೆ. ಸೊ ಗೈಸ್ ಹೋಗೋಲ್ಲ. ಓಕೆ ಬಾಯ್. कल्पतां प्राणो यज्ञेन कल्पतामपानो यज्ञेन कल्पतां ज्ञानो यज्ञेन कल्पतां चक्षुर्यज्ञेन कल्पता विश्वोत्रै यज्ञेन विंशच्च मे चतस्रश्च मे अष्टौ च मे द्वादश च मे षोडश च मे विंशतिश्च मे चतुर्विंशतिश्च मे अष्टाविंशतिश्च मे द्वात्रिंशच्च मे षट्